ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ಗೆಳೆಯರೆ. ನೀವು ಹುಷಾರಾಗಿರಬೇಕು. ರೈತರಾಗಿದ್ದರೆ ಇಂತಹ ಮೋಸಕ್ಕೆ ನೀವು ಒಳಗಾಗಬಾರದು. ಅದಕ್ಕಾಗಿ ಈ ಒಂದು ವಿಡಿಯೋನ ತೆಗೆದುಕೊಂಡು ಬಂದಿದ್ದೇನೆ ಗೆಳೆಯರೆ. ಎರಡು ಮುಖ್ಯವಾದ ಮಾಹಿತಿ ಇದೆ ಗೆಳೆಯರೆ. ಎರಡು ಜಾಗದಲ್ಲಿ ರೈತರಿಗೆ ಮೋಸ ಮಾಡಿದ್ದಾರೆ. ಯಾವ ಊರಿನಲ್ಲಿ ಈ ಒಂದು ಮೋಸ ಆಗಿದೆ ಎಂಬುದನ್ನು ಹೇಳಿದ್ದೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ದಾವಣಗೆರೆ ಜಿಲ್ಲೆ ರೈತರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್. ಹೌದು ಗೆಳೆಯರೆ, ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಮೋಸ ಪ್ರಕರಣ ಬೆಳಕಿಗೆ ಬಂದಿದೆ. ಪಹಣಿ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಮತ್ತು 4 ಖಾಲಿ ಚೆಕ್ಗಳನ್ನು ರೈತರಿಂದ ಪಡೆದು ನಾವು ಅಡಕೆ ಬೆಳೆಗಾರರೆಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ರೈತರ ಹೆಸರಿನಲ್ಲಿ ಬ್ಯಾಂಕ್ ಮೂಲಕ 42 ರಿಂದ 48 ಲಕ್ಷ ರೂಪಾಯಿವರೆಗೆ ಸಾಲ ಪಡೆದು ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಗೆಳೆಯರೆ. ಹೌದು, ಅದೇ ರೈತರಿಗೆ ಆ ಒಂದು 42 ಲಕ್ಷ ಅಥವಾ 48 ಲಕ್ಷ ಹಣದಲ್ಲಿ 1 ಲಕ್ಷ ರೈತರಿಗೆ ಕೊಟ್ಟು ಮಧ್ಯವರ್ತಿಗಳಿಗೆ ಬ್ಯಾಂಕ್ ಸಿಬ್ಬಂದಿ ಸೇರಿ ಬ್ಯಾಂಕ್ಗಳಿಗೂ ಕೂಡ ಪಂಗನಾಮ ಹಾಕಿದ್ದಾರೆ ಗೆಳೆಯರೆ. 3 ಎಕೋ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳುವಂತೆ ಅಣಜಿಗೊಳ್ಳಹರ್ ಗ್ರಾಮದ ರೈತ ಅಣ್ಣಪ್ಪ ಅನ್ನುವರು ಪೊಲೀಸ್ಗೆ ದೂರು ನೀಡಿದ್ದಾರೆ ಗೆಳೆಯರೆ. ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿದೆ. ರೈತರಿಂದ ಎಲ್ಲ ದಾಖಲೆಗಳನ್ನು ಪಡೆದು 1 ಕೋಟಿವರೆಗೆ ಸಾಲವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಗೋದಾಮುಗಳನ್ನು ತೋರಿಸಿ, ಖಾಲಿ ಡ್ರಮ್ಗಳನ್ನು ತೋರಿಸಿ ಅಡಿಕೆ ದಾಸ್ತಾನು ಮಾಡಲಾಗಿದೆ ಎಂಬುದನ್ನು ಬ್ಯಾಂಕುಗಳಿಗೆ ನಂಬಿಸಿ ದಾಖಲೆ ಸೃಷ್ಟಿಸುವ ಮೂಲಕ ಕೋಟ್ಯಾಂತರ ರೂಪಾಯಿ ವಂಚಿಸಲಾಗಿದೆ ಗೆಳೆಯರೆ. ಮತ್ತು ಅಮಾಯಕರಾದ ರೈತರ ಹೆಸರಿನಲ್ಲಿ ಕೋಟಿಗಟ್ಟಲೆ ಸಾಲ ಪಡೆದು ಉತ್ತರ ಭಾರತದ ಒಂದು ಕಂಪನಿಗೆ ವಂಚನೆ ಮಾಡಿದ್ದು, ಈ ಒಂದು ವಂಚಕ ಕಂಪನಿ ತಾಳಕ್ಕೆ ಕುಣಿದ ದಾವಣಗೆರೆ ಯುಕೋ ಬ್ಯಾಂಕ್ ಕೂಡ ಹಿಂದೆ ಮುಂದೆ ಪರಿಶೀಲನೆ ಮಾಡದೆ ಸತ್ಯಾಸತ್ಯ ತಿಳಿಯದೆ ಕೋಟ್ಯಾಂತರ ರೂಪಾಯಿ ಸಾಲ ನೀಡಿ ಈಗ ತಾನೂ ಕೂಡ ಕೈ ಸುಟ್ಟುಕೊಂಡಿದೆ. ಮತ್ತು ಅಷ್ಟೇ ಅಲ್ಲ ಗೆಳೆಯರೆ, ಹಲವಾರು ರೈತರು ಸಾಲದ ನಿರೀಕ್ಷೆಯಲ್ಲಿ ಇರುತ್ತಾರೆ. ಸಾಲದ ಅವಶ್ಯಕತೆ ಇರುತ್ತೆ ಅಂತ ತಿಳಿದುಕೊಂಡು ರೈತರಿಂದ ಪಹಣಿ ಪಡೆದು ಆ ಒಂದು ರೈತರನ್ನು ಕೂಡ ಯಾಮಾರಿಸಿದ್ದು ಕೂಡ ತಿಳಿದು ಬರ್ತಾ ಇದೆ. ಯಾಕಂದರೆ ರೈತರಿಂದ ಪಹಣಿಗಳನ್ನು ಪಡೆದು ರೈತರಿಗೆ 30-40 ಸಾವಿರ ರೂಪಾಯಿ ನೀಡಿ ನಂತರ ಆ ಒಂದು ಪಹಣಿಗಳನ್ನು ಬೇರೆ ಬ್ಯಾಂಕ್ಗಳ ಮೂಲಕ 40 ಲಕ್ಷ 50 ಲಕ್ಷ ಸಾಲ ಪಡೆದು ರೈತರಿಗೆ ಗೊತ್ತಾಗದ ಹಾಗೆ ಬ್ಯಾಂಕುಗಳಿಂದ ಕಂಪನಿಗಳು ಸಾಲ ಪಡೆದು ಬೆಳಕಿಗೆ ಬಂದಿದೆ. ಯಾಕಂದರೆ ರೈತರ ಮನೆಗೆ ಬ್ಯಾಂಕ್ನಿಂದ ನೋಟಿಸ್ ಹೋದಾಗಲೇ ರೈತರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಗೊತ್ತಾಗಿದೆ. ಅವರ ಹೆಸರಿನಲ್ಲಿ 40 ಲಕ್ಷ ರೂಪಾಯಿವರೆಗೆ ಸಾಲವನ್ನು ತೆಗೆದುಕೊಂಡಿದ್ದಾರೆ. ರೈತರು ಸಾಲ ತೆಗೆದುಕೊಳ್ಳುವಾಗ ಬಹಳ ಎಚ್ಚರ ವಹಿಸಬೇಕು. ಇಲ್ಲವಾದಲ್ಲಿ ಈ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕುವುದು ಗ್ಯಾರಂಟಿ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳಬಹುದು ಗೆಳೆಯರೆ. ಅಂದಹಾಗೆ ಈ ಒಂದು ಕಂಪನಿ ರೈತರಿಗಷ್ಟೇ ಅಲ್ಲ, ಹಲವಾರು ದೊಡ್ಡ ಕಂಪನಿಗಳು ಕೂಡ ಮೋಸ ಮಾಡಿದೆ. ರೈತರದ್ದು ಲಕ್ಷ ಮೌಲ್ಯದ ಅಡಿಕೆ ಬೆಳೆ ಇದೆ ಎಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ 2 ಗೋದಾಮುಗಳನ್ನು ಬಾಡಿಗೆಗೆ ಪಡೆದು ಅದನ್ನು ಅಡಿಕೆ ಗೋದಾಮು ಎಂದು ಬ್ಯಾಂಕುಗಳಿಗೆ ನಂಬಿಸಿ ಖಾಲಿ ಡ್ರಮ್ಗಳನ್ನು ತೋರಿಸಿ 18 ಕೋಟಿ ರೂಪಾಯಿ ಒಳಗೆ ಸಾಲ ಪಡೆದಿದ್ದಾರೆ ಎಂದು ತಿಳಿದು ಬಂದಿದ್ದು. ಆದ್ದರಿಂದ ರೈತರು ತಮ್ಮ ಭೂಮಿ ಪತ್ರ, ಪಹಣಿ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಎಲ್ಲವನ್ನು ಕೂಡ ಸುರಕ್ಷಿತವಾಗಿಡಬೇಕು ಎಂದು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೇನೆ ಗೆಳೆಯರೆ. ಈ ಒಂದು ಜಾಗರೂಕತೆ ಮಾಹಿತಿ ನೀವು ಎಲ್ಲರೂ ಕೂಡ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಮತ್ತು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಗೆಳೆಯರೆ. ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಈಗಲೇ ನಮಗೆ ತಿಳಿಸಿ.